ಈಗಾಗಲೇ ಅಭಿವೃದ್ಧಿಯಾಗಿರುವಂತಹ ಬಡಾವಣೆಗಳಲ್ಲಿ ನಿವೇಶನಗಳು ಮಾರಾಟ ಆಗದೆ ಉಳಿದಿದ್ದು, ಸೂರ್ಯನಗರ ಫೇಸ್ 1, ಫೇಸ್ 2, ಫೇಸ್ 3 ರಲ್ಲಿ ನಿವೇಶನಗಳು ಖಾಲಿ ಇವೆ. ಮೂಲಭೂತ ಸೌಕರ್ಯಗಳು ಇಲ್ಲದೆ ಕಾಡಿನಂತಾಗಿದ್ದು, ಹಾಗಾಗಿ ಸರ್ಕಾರ ಕೆಐಎಡಿಬಿ ಭೂ ಸ್ವಾಧೀನದ ಬಗ್ಗೆ ಶ್ವೇತಪತ್ರ ಹೊರಡಿಸಲಿ ಅಂತ ರಾಜ್ಯ ಸರ್ಕಾರಕ್ಕೆ ಸವಾಲ್ ಹಾಕಿದ ಅಶೋಕ್. ಮುಂದಿನ ದಿನಗಳಲ್ಲಿ ಒಂದು ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕೋಣ, ಪೊಲೀಸರು ಹಲ್ಲೆ ಮಾಡ್ತಾರ ಅಂತ ಭಯವನ್ನ ಪಡಬೇಡಿ. ನಾನೇ ಬರ್ತೇನೆ, ತಾಲೂಕು ಕಚೇರಿಗೆ ನಾನೇ ಬೀಗವನ್ನ ಹಾಕ್ತೇನೆ. ನಿಮ್ಮ ಕೂಗು ವಿಧಾನಸೌಧಕ್ಕೂ ಕೇಳಿಸಬೇಕು, ಇಲ್ಲವಾದ್ರೆ ನಿಮ್ಮ ಜಮೀನು ನಿಮ್ಮ ಮಕ್ಕಳಿಗೂ ಕೂಡ ಸಿಗಲ್ಲ ಅಂತ ಡಿ.ಕೆ. ಶಿವಕುಮಾರ್ ಅಂಡ್ ಗ್ಯಾಂಗ್ ಮಕ್ಕಳಿಗೆ ಸಿಗ್ತದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ನೀವು ಇಲ್ಲಿ ಕುಳಿತು ಹೋರಾಟ ಮಾಡಿದ್ರೆ ಸಾಲದು, ಅಧಿವೇಶನದ ವೇಳೆ ವಿಧಾನಸೌಧಕ್ಕೆ ನುಗ್ಗಬೇಕು. ಈ ಬಾರಿಯ ಅಧಿವೇಶನ ರೈತರ ಹೋರಾಟದ ಅಧಿವೇಶನ ಆಗಲಿದೆ ಅಂತ ಈಗಾಗಲೇ ಬೆಂಗಳೂರು ಸುತ್ತಮುತ್ತ ಸಾವಿರಾರು ಎಕರೆ ಭೂ ಸ್ವಾಧೀನಕ್ಕೆ ಪ್ಲಾನ್ ಅನ್ನ ಮಾಡಿದ್ದಾರೆ. ಇದರಿಂದಾಗಿ ರೈತ ಉಳುಮೆ ಮಾಡಂಗಿಲ್ಲ, ಬೆಳೆ ಬೆಳೆಯಂಗಿಲ್ಲ. ಅಂತಹ ಪರಿಸ್ಥಿತಿಯನ್ನ ರೈತರಿಗೆ ಸರ್ಕಾರ ತರಲಿದೆ. ರೈತರ ಜಮೀನನ್ನ ದುಪ್ಪಟ್ಟು ಬೆಲೆಗೆ ಮಾರಿ ಒಂದು ದುಡ್ಡು ಹೊಡೆಯುವ ಹುನ್ನಾರ ನಡೆದಿದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ರೀತಿಯಿಂದ ಖಂಡಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಯಾಕೆಂದ್ರೆ ಇವತ್ತು ಬೆಂಗಳೂರು ಸುತ್ತಮುತ್ತ ಸುಮಾರು 3 ಲಕ್ಷ ಅಪಾರ್ಟ್ಮೆಂಟ್ಗಳು ಖಾಲಿ ಇದೆ. ಈಗಿರತಕ್ಕಂತ ಬಡಾವಣೆಗಳು ಏನಿದೆ, ವಿಶ್ವೇಶ್ವರಯ್ಯ ಬಡಾವಣೆ ಆಗ್ಬೋದು, ಅಥವಾ ಕೆಂಪೇಗೌಡ ಬಡಾವಣೆ ಆಗ್ಬೋದು, ಅಥವಾ ಶಿವರಾಮ್ ಕಾರಂತ್ ಬಡಾವಣೆಗಳಾಗ್ಬೋದು, KHP ಬಡಾವಣೆಗಳಾಗ್ಬೋದು, ಅಥವಾ ಸೂರ್ಯ ಸಿಟಿ. ನಾನು 40 ಬಾರಿ ಸೂರ್ಯ ಸಿಟಿಗೆ ಇಲ್ಲಿ ಚಂದಾಪುರದಲ್ಲಿ ಹೋಗಿದ್ದೀನಿ. ಫೇಸ್ 2, ಫೇಸ್ 3 ನಲ್ಲಿ 80% ಸೈಟ್ಗಳು ಖಾಲಿ ಇದೆ. 80% ಸೈಟ್ಗಳು ಖಾಲಿ ಇದೆ. ಯಾವುದೇ ಮೂಲಭೂತ ಸೌಕರ್ಯ ಖಾಲಿ ಇಲ್ಲ. ಆದಾಗ್ಯೂ ಇವತ್ತು ರೈತರ ಫಲವತ್ತಾದ ಜಮೀನು, ಅದರಲ್ಲೂ ಆನೇಕಲ್ಲು ಈ ಭಾಗದಲ್ಲಿ ರೈತರು ಇದನ್ನ ರಾಗಿಯ ಕಣಜ ಅಂತ ನಾವು ಹೇಳ್ತಾ ಇದೀವಿ. ಇದು ರಾಗಿಯ ಕಣಜ ಅಂತ ಹೇಳ್ತಾ ಇದೀವಿ. ಹಾಗೆ ಇಲ್ಲಿ ರೇಷ್ಮೆ ಕೂಡ ಬಹಳ ಬೆಳೀತಾ ಇದ್ದಾರೆ. ಎಲ್ಲಾ ರೀತಿ ಫಲವತ್ತಾದ ಜಮೀನನ್ನ ಇದು ರೈತರ ಜೀವನಾಡಿ. ಯಾಕೆಂದ್ರೆ ನರೇಂದ್ರ ಮೋದಿ ಅವರು ಸರ್ಕಾರ ಇವತ್ತು ರಾಗಿಗೆ ಒಂದು ಚಿನ್ನದ ಬೆಲೆಯನ್ನ, ಅಂದ್ರೆ ನಮ್ಮ ಮಿನಿಮಮ್ ಸಪೋರ್ಟ್ ಪ್ರೈಸ್ ಏನಿದೆ 1 ಕ್ವಿಂಟಾಲ್ಗೆ 5,205 ರೂಪಾಯಿ ಘೋಷಣೆ ಮಾಡಿದೆ. ಕಳೆದ ವರ್ಷ 4,800 ಇತ್ತು, ಈ ವರ್ಷ 5,205 ರೂಪಾಯಿ ಘೋಷಣೆ ಮಾಡಿದೆ. ಅದೇ ರೀತಿ ಜೋಳಕ್ಕೂ ಕೂಡ ಇವತ್ತು ಬೆಂಬಲ ಬೆಲೆಯನ್ನ ಜಾಸ್ತಿ ಮಾಡಿದೆ. ಇದ್ರೆ ಇಲ್ಲಿ ರಾಜ್ಯ ಸರ್ಕಾರ ಫಲವತ್ತಾದ ಜಮೀನನ್ನ ರೈತರ ಮೇಲೆ ಎಲ್ಲಾ ರೀತಿಯ ಒತ್ತಡವನ್ನ ಏರಿ ಕಸಿತಾ ಇರೋದು ನಿಜವಾಗ್ಲೂ ಇದು ರೈತರನ್ನ ಕೊಲೆ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೇಕಾಗುತ್ತೆ. ಈ ಸರ್ಕಾರ ರೈತರನ್ನ ಕೊಲೆ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೇಕಾಗುತ್ತೆ. ಕೆರೆಗಳು ಆನೇಕಲ್ ತಾಲೂಕಿನಲ್ಲಿ ಇದೆ ಅಂತ ಉತ್ತರ ಬಂದಿದೆ ಇಲ್ಲಿ ದೆಹಲಿ ಪಾರ್ಲಿಮೆಂಟ್ ಅಲ್ಲಿ. ಅದರಿಂದ ಇಲ್ಲಿ ಸುತ್ತಮುತ್ತ ಕೆರೆಗಳ ಮಾಲಿನ್ಯ ಆಗ್ತಾ ಇದೆ. ಮತ್ತು ಮುತ್ತನಲ್ಲೂರು ನಾನು 2-3 ಸರಿ ಬಂದಿದ್ದೀನಿ. ಇಲ್ಲಿ ರಸ್ತೆಗಳಲ್ಲಿ ಕೇವಲ ಗುಂಡಿಗಳಿಲ್ಲ, ರಸ್ತೆಗಳಲ್ಲಿ ಬಾವಿಗಳಿದಾವೆ. ಅಷ್ಟು ಹಾಳಾಗಿದ್ದಾವೆ ಇಲ್ಲಿ ರಸ್ತೆಗಳು. ನಾನು 1-2 ಮದುವೆಗಳಿಗೆ ಬಂದಿದ್ದೆ. ಕೊನೆಗೆ ನನ್ನ ಡ್ರೈವರ್ಗೆ ಹೇಳ್ತಾ ಇದ್ದೆ, ನಾನು ನೋಡಪ್ಪ ನಿಜವಾಗ್ಲೂ ನಾವೆಲ್ಲಾದ್ರೂ ಬೇರೆ ಕಾಡು ಹೋಗ್ತಾ ಇದೀವ? ಇಲ್ಲ ಸರ್, ಇದು ಇನ್ನು ಮುತ್ತನಲ್ಲೂರಲ್ಲೇ ಇದೀವಿ. ಎಷ್ಟು 5 ಅಡಿ 6 ಅಡಿ ಇವತ್ತು ಮೂಲಭೂತ ಸೌಕರ್ಯ ಬೆಂಗಳೂರು ಇರತಕ್ಕಂತ ಬೆಂಗಳೂರಲ್ಲಿ ಮೂಲಭೂತ ಸೌಕರ್ಯ ಕೊಡಕ್ಕಾಗ್ತಾ ಇಲ್ಲ. ಗಾರ್ಬೇಜ್ ಡಿಸ್ಪೋಸಬಲ್ ಸರಿಯಾಗಿ ಆಗ್ತಿಲ್ಲ, STPಗಳು ಆಗ್ತಾ ಇಲ್ಲ ಇವತ್ತು. ಅದರಿಂದ ಇವತ್ತು ಈಗ ಬೈರಸಂದ್ರದಲ್ಲೂ ಕೂಡ ಬೈರಮಂಗಲದಲ್ಲೂ ಕೂಡ ಈಗ ನಿರಂತರವಾಗಿ ಇವತ್ತು ರೈತರ ಪ್ರತಿಭಟನೆ ಆಗ್ತಾ ಇದೆ. ಫಲವತ್ತಾದ ಜಮೀನನ್ನ ಯಾವುದೇ ಕಾರಣಕ್ಕೂ ಅದನ್ನ ರೈತರಿಂದ ಪಡಿಬಾರ್ದು. ಯಾಕೆಂದ್ರೆ ಚೀನಾ ಮಾಡೆಲ್ನ ನೀವು ಅನುಸರಿಸಿ ನಿಮ್ಗೆ ಏನಾದ್ರೂ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಅಥವಾ ಫ್ಯಾಕ್ಟರಿ ಕಟ್ಟಬೇಕು. ಚೀನಾದಲ್ಲಿ ಏನಾಗಿದೆ ಅಂದ್ರೆ ಸಣ್ಣ ಜಾಗದಲ್ಲಿ 30-60 ಅಂತಸ್ತು ಕಟ್ತಾರೆ. ಅಂದ್ರೆ 100 ಎಕರೆ ಅವರು ಸ್ವಾಧೀನ ಮಾಡ್ಕೊಳಕ್ ಹೋಗಲ್ಲ, 5 ಎಕರೆ ಸ್ವಾಧೀನ ಮಾಡ್ಕೊಂಡು ಅಲ್ಲಿ 60ರಿಂದ 100 ಅಂತಸ್ತು ಬಿಲ್ಡಿಂಗ್ ಕಟ್ತಾರೆ. ಇವತ್ತು ಯಾರು ಕೂಡ ಸೈಟ್ ಬೇಕು ಅಂತ ಕೇಳ್ತಾ ಇಲ್ಲ. ಈಗಿರತಕ್ಕಂತ ಈಗಾಗಲೇ ನಮ್ಮ ಸತೀಶ್ ರೆಡ್ಡಿ ಅವರು ಹೇಳಿದ್ರು, ಇವತ್ತು ಬೆಂಗಳೂರಿನ ಸುತ್ತಮುತ್ತ ಇರತಕ್ಕಂತ ಎಲ್ಲಾ ಇಂಡಸ್ಟ್ರಿಯಲ್ ಲೇಔಟ್ ಒಂದು ಆಡಿಟ್ ಆಗಬೇಕು. ಎಷ್ಟು ಖಾಲಿ ಇದೆ ಸೈಟು, ಅದನ್ನ ಯಾವ ಪರ್ಪಸ್ ಕೊಟ್ಟಿದ್ರು, ಅದಕ್ಕೆ ಉಪಯೋಗ ಆಗದೆ ಇದ್ರೆ ಅದನ್ನ ವಾಪಸ್ ಪಡ್ಕೊಂಡು ಬೇರೆಯವರಿಗೆ ಅದನ್ನ ಹಂಚಿಕೆ ಮಾಡಬೇಕು. ಇವತ್ತು ನೋಡಬಹುದು, ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ ಆಗ್ಬೋದು, ಅತ್ತಿಬಲಿ ಇಂಡಸ್ಟ್ರಿಯಲ್ ಏರಿಯಾ ಆಗ್ಬೋದು, ಡಾಬಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾ ಆಗ್ಬೋದು, ಅಲ್ಲಿ ಒಳಗಡೆ ಹೋಗಿ ನೋಡಿದ್ರೆ ಸುಮಾರು 50% ಸೈಟ್ಗಳು ಖಾಲಿ ಇದೆ. ಅದರಿಂದ ನಾವು ಈ ಸರ್ಕಾರವನ್ನ ಆಗ್ರಹ ಮಾಡೋದು, ಇದನ್ನ ಭೂ ಸ್ವಾಧೀನವನ್ನ ಈ ಪ್ರಕ್ರಿಯೆಯನ್ನ ಕೈ ಬಿಡಬೇಕು. ಇದನ್ನ ಆನೇಕಲ್ ತಾಲೂಕಲ್ಲೂ ಕೈ ಬಿಡಬೇಕು, ಅಲ್ಲಿ ಬಿಡದಿ ತಾಲೂಕಲ್ಲೂ ಬಿಡದಿ ಹೋಬಳಿನಲ್ಲೂ ಕೈ ಬಿಡಬೇಕು.
ಈಗಾಗಲೇ ರೈತರು ನಿರಂತರವಾಗಿ ಹೋರಾಟ ಮಾಡಿ ಇವತ್ತು ದೇವನಹಳ್ಳಿನಲ್ಲಿ ಕೈ ಬಿಟ್ಟಿದ್ದಾರೆ. ಅದೇ ಮಾದರಿನಲ್ಲಿ ಇವತ್ತು ನಮ್ಮ ಪಕ್ಷದ ಮುಖಂಡರಾದಂತ ಆರ್ ಅಶೋಕ್ ಅವರಿದ್ದಾರೆ. ಇದನ್ನ ನಿಜವಾಗ್ಲೂ ಬರತಕ್ಕಂತ ವಿಧಾನಸಭೆ ಅಧಿವೇಶನದಲ್ಲಿ ಇದನ್ನೇ ಪ್ರಮುಖವಾದಂತ ಸಬ್ಜೆಕ್ಟ್ ಮಾಡಿ ನಾವು ಧರಣಿ ಮಾಡಿ ಮತ್ತು ಬಾಯ್ಕಾಟ್ ಕೂಡ ಮಾಡಬೇಕು. ಅಸೆಂಬ್ಲಿನಲ್ಲಿ ಇದಕ್ಕೆ ತೀವ್ರ ಹೋರಾಟವನ್ನ ಮಾಡಬೇಕಾಗುತ್ತೆ. ನಾನು ಕೂಡ ಪಾರ್ಲಿಮೆಂಟ್ ಅಲ್ಲಿ ನಾನು ಆಕ್ಚುಲಿ ಕಳೆದ ಅಧಿವೇಶನದಲ್ಲಿ ಇದಕ್ಕೆ ಧ್ವನಿ ಎತ್ತಲಿದ್ದೇವೆ. ನಾವೆಲ್ಲ ನಿಮ್ಮ ಯಾಕಂದ್ರೆ ನಾವೆಲ್ಲ ರೈತರೇ. ನೋಡಿ, ಹಣ ಕೊಟ್ರೆ ಅದಕ್ಕೆ ಎಷ್ಟೇ ಹಣ ಕೊಟ್ಟರು ಆ ಭೂಮಿಗೆ ಅದು ಸರಿ ಮಾಡಕ್ಕಾಗೋದಿಲ್ಲ. ಅದು ಯಾಕೆಂದ್ರೆ ಯಾರಾದ್ರೂ ಒಂದು ಉದಾಹರಣೆ ಹೇಳ್ತೀನಿ. 1 ಎಕರೆ ಜಮೀನು ಇರುತ್ತೆ. ನಾನು ರೈತ, ನನ್ನ ವೃತ್ತಿ ರೈತಾಪಿ ವೃತ್ತಿ. 2 ಕೋಟಿ ಕೊಡ್ಬೋದು ಅವರು. 2 ಕೋಟಿ ಇಟ್ಟು ಏನ್ ಮಾಡ್ತೀರಾ ನೀವು? 2 ಕೋಟಿಲಿ ಏನು 3 ಕೋಟಿ ಕೊಟ್ಟರು ಏನು ಮಾಡಕ್ಕಾಗಲ್ಲ. ಅದು ಯಾಕೆಂದ್ರೆ ಭತ್ತ ತಿನ್ಬೇಕು. ನಂತರ ಈ ಊರುಗಳಿಂದಲೇ ಒಕ್ಕಲೆಬ್ಬಿಸಿದ್ರೆ ನಿಮಗೆ ಎಲ್ಲೂ ಜಾಗನೇ ಇದ್ದಂಗೆ ಆಗುತ್ತೆ. ಅದರಿಂದ ಎಷ್ಟೇ ಹಣ ಕೊಟ್ಟರು ಫಲವತ್ತಾದ ಭೂಮಿಗೆ ಅದು ಸಮ ಅಲ್ಲ. ಅದರಿಂದ ಈ ಭೂಸ್ವಾಧೀನ ಪ್ರಕ್ರಿಯೆಯನ್ನ ಕೈ ಬಿಡಬೇಕು. ಇದರ ಜೊತೆ ಈ ಸಂಘಟನೆಗೆ, ಈ ರೈತ ಹೋರಾಟಕ್ಕೆ ನಮ್ಮ ನಿರಂತರವಾದಂತ ಬೆಂಬಲ ಇದ್ದೇ ಇದೆ. ನಮಸ್ಕಾರ.